ಕೋಲಾರ ಜಿಲ್ಲೆಯಲ್ಲೇ ಅದೆಷ್ಟೋ ವಿಚಾರಗಳಿಗೆ ಮಾದರಿಯಾಗಿರುವ ಮಾಲೂರು ತಾಲೂಕು ಇದೀಗ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿ ಸುದ್ದಿಯಾಗುವ ಸನಿಹದಲ್ಲಿದೆ. ಇದೇ ಮೊದಲ ಬಾರಿಗೆ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಸೆಪ್ಟೆಂಬರ್ 22ರಂದು ನಡೆಯಲಿರುವ ಈ ಬೃಹತ್ ಉದ್ಯೋಗ ಮೇಳದ ನೇತೃತ್ವ ವಹಿಸಿರುವವರು ಡಾಕ್ಟರ್ ಕಿರಣ್ ಸೋಮಣ್ಣ. ಈಗಾಗಲೇ ಹಲವಾರು ಜನಪರ ಕಾರ್ಯಗಳ ಮೂಲಕ ಮಾಲೂರಿನಾದ್ಯಂತ ಖ್ಯಾತಿಯಾಗಿದ್ದಾರೆ. ಇದೀಗ ಉದ್ಯೋಗ ಮೇಳದಂತಹ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಆ ಮೂಲಕ ಮಾಲೂರು ತಾಲೂಕಿನ ಪ್ರತಿ ಕುಟುಂಬಕ್ಕೂ ಉದ್ಯೋಗ ಕೊಡಿಸಬೇಕೆಂಬ ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದಲೇ ಇದೇ ತಿಂಗಳ 22ರಂದು ಮಾಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಜನಪ್ರಿಯ ಶಾಸಕ KY ನಂಜೇಗೌಡರಿಂದ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ಸಿಗಲಿದೆ. ಆ ದಿನ ಮಾಲೂರಿನ ಸುತ್ತಮುತ್ತಲಿನ ಊರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾವಂತ ಉದ್ಯೋಗಾಕಾಂಕ್ಷಿಗಳು ಬರುವ ಸಾಧ್ಯತೆ ಇದ್ದು, ಅವರ ವಿದ್ಯೆಗೆ ಹಾಗೂ ಅನುಭವಕ್ಕೆ ಅನುಗುಣವಾಗಿ ಉದ್ಯೋಗ ಕಲ್ಪಿಸುವ ಉದ್ದೇಶ ಹೊಂದಿದ್ದಾರೆ ಡಾಕ್ಟರ್ ಕಿರಣ್ ಸೋಮಣ್ಣ. ಹಾಗೂ ಈ ಉದ್ಯೋಗ ಮೇಳದಲ್ಲಿ SSLC, PUC, ಡಿಗ್ರಿ, ಡಿಪ್ಲೊಮಾ, ITI ಪೂರೈಸಿದವರು ಸೇರಿದಂತೆ ಹೆಚ್ಚಾಗಿ ಓದಿಲ್ಲದವರಿಗೂ ಭಾಗವಹಿಸುವ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಈಗಾಗಲೇ ಉದ್ಯೋಗದಲ್ಲಿರುವವರು ಸಹ ಭಾಗವಹಿಸಬಹುದಾಗಿದೆ ಅಂತ ಮಾಲೂರಿನ ಖ್ಯಾತ ಶಿಶು ಹಾಗೂ ಮಕ್ಕಳ ತಜ್ಞ ಭಾರತೀಯ ಯುವ ಕಾಂಗ್ರೆಸ್ನ ವೈದ್ಯಕೀಯ ಘಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕಿರಣ್ ಸೋಮಣ್ಣ ತಿಳಿಸಿದ್ದಾರೆ. ಇದೇ ವೇಳೆ ಉದ್ಯೋಗ ಮೇಳದ ಮಾಹಿತಿ ನೀಡುತ್ತಾ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ, ಸೆಪ್ಟೆಂಬರ್ 22ರಂದು ಬೆಳಗ್ಗೆ 9 ಗಂಟೆಗೆ ಮಾಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಅಲ್ಲಿದೆ ಸುಮಾರು 35 ಕಂಪನಿಗಳು ಬರಬಹುದೆಂದು ಅಂದಾಜಿಸಿದ್ದವು. ಆದರೆ ಇದೀಗ 65 ಕಂಪನಿಗಳು ಬರುವ ಸಾಧ್ಯತೆ ಇದೆ. ಹಾಗೂ 3800ಕ್ಕೂ ಹೆಚ್ಚು ಉದ್ಯೋಗಗಳು ಖಾಲಿ ಇದ್ದು 4000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಓದಿಗೆ ತಕ್ಕ ಕೆಲಸ ಇರೋದಿಲ್ಲ, ಕೆಲವರಿಗೆ ಕೆಲಸಕ್ಕೆ ತಕ್ಕ ಸಂಬಳ ಇರೋದಿಲ್ಲ. ಅಂತಹವರಿಗೆಲ್ಲ ಅವರ ವಿಧಿಗೆ ತಕ್ಕ ಉದ್ಯೋಗ ನೀಡಿ ಸ್ಥಳದಲ್ಲೇ ನೇಮಕಾತಿ ಪತ್ರ ನೀಡಲಾಗುತ್ತೆ. ಬರುವ ಎಲ್ಲರಿಗೂ ಉದ್ಯೋಗ ಕೊಡಬೇಕು, ಬರಿಗೈಲಿ ಯಾರನ್ನು ಹೋಗಬಾರದು ಎಂಬ ಗುರಿಯನ್ನ ಹೊಂದಿದ್ದೇವೆ. ಇದರಿಂದ ಮಾಲೂರಿನ ಸುತ್ತಮುತ್ತಲಿನ ಅದೆಷ್ಟೋ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಬಹಳ ಅನುಕೂಲಕರವಾಗಲಿದೆ. ಜೊತೆಗೆ SSLC ಓದಿರುವ, ಅದಕ್ಕಿಂತಲೂ ಕಮ್ಮಿ ಓದಿರುವವರಿಗೂ ಸಹ ಅವರಿಗೆ ತಕ್ಕ ಉದ್ಯೋಗ ನೀಡಲು ತೀರ್ಮಾನಿಸಲಾಗಿದೆ. ಆದ್ದರಿಂದ ಹೆಚ್ಚಾಗಿ ಓದಿಲ್ಲದವರು ಸಹ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಹಾಗೂ ಬೃಹತ್ ಉದ್ಯೋಗ ಮೇಳದ ಆಯೋಜನೆಗೆ ಯಾರಿಂದಲೂ ಹಣದ ನೆರವು ಪಡೆಯದೆ ನನ್ನದೇ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದೇನೆ ಅಂತ ಡಾಕ್ಟರ್ ಕಿರಣ್ ಸೋಮಣ್ಣ ಸ್ಪಷ್ಟಪಡಿಸಿದ್ರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಸೋಮಣ್ಣ. ಇದೇ ಭಾನುವಾರ ನಮ್ಮ ಮಾಲೂರಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಅಂದ್ರೆ ಸೆಪ್ಟೆಂಬರ್ 22ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2-3 ಗಂಟೆವರೆಗೂ ಒಂದು ಬೃಹತ್ ಆದಂತಹ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿದ್ದೀವಿ. ಈ ಮೊಟ್ಟ ಮೊದಲ ಬಾರಿಗೆ ಮಾಲೂರಿನಲ್ಲಿ ಈ ತರ ಒಂದು ಉದ್ಯೋಗ ಮೇಳ ಯಾವತ್ತೂ ನಡೆದಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಯುವಕರಿಗೆ ಮಾಲೂರು ತಾಲೂಕಿನ ಯುವಜನತೆ ಯಾರು ಉದ್ಯೋಗದ ಭರವಸೆಯಲ್ಲಿದ್ದಾರೆ, ಯಾರು ಉದ್ಯೋಗ ಬೇಕಿದೆ, ಯಾರು ಎಜುಕೇಶನ್ ಮಾಡ್ಕೊಂಡಿದ್ದಾರೆ ಬಟ್ ಉದ್ಯೋಗ ಸಿಕ್ಕಿಲ್ಲ, ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಬಟ್ ಅವರು ಸ್ಯಾಲರಿ ಅವರು ಎಜುಕೇಶನ್ಗೆ ತಕ್ಕಾಗಿ ಸಿಕ್ತಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದೇ 22 ಮಾಲೂರಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಒಂದು ಬೃಹತ್ ಆದಂತಹ ಉದ್ಯೋಗ ಮೇಳನ ನಾವು ಆರ್ಗನೈಸ್ ಮಾಡಿದ್ದೀವಿ. ನಾನು ಟೋಟಲ್ ಆಗಿ ನಾವು ಅನ್ಕೊಂಡಿದ್ದು 35ರಿಂದ 40 ಕಂಪ್ನಿ ಬರ್ತದೆ ಅಂತ. ನಾವು ಇದನ್ನ ಶುರು ಮಾಡಿದಾಗಿಂದ ನಾವೊಂದು ವಾರ 10 ದಿವಸದಿಂದ ಇದನ್ನ ನಾವು ಪ್ರಚಾರ ಮಾಡಕ್ ಶುರು ಮಾಡಿದಾಗಿಂದ ನಮ್ಗೆ ಇನ್ನಷ್ಟು ಕಂಪ್ನಿಗಳು ನಮ್ಮ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ನಾನು ಪ್ರತಿನಿತ್ಯ ಕಂಪ್ನಿಗಳ ಕರೆ ಬರ್ತಾನೆ ಇದೆ. ನಾವೇನ್ ಅನ್ಕೊಂಡಿದೀವಿ 35ರಿಂದ 40, ಈಗ ಒಂದು 65ವರೆಗೂ ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಬರ್ತಕ್ಕಂಥದ್ದು ಇದೆ. ಸೊ ಈ 65 ಕಂಪನಿಗಳು ನಮ್ಮ ಮಾಲೂರು ತಾಲೂಕಿನ ಯುವಕರು ಮತ್ತೆ ಮಾಲೂರು ತಾಲೂಕಿನ ಸುತ್ತಮುತ್ತ ಇರತಕ್ಕಂಥ ಯುವಕರಿಗೆ ಉದ್ಯೋಗ ಬೇಕು ಅಂತ ಕಾಯ್ತಾ ಇರುವಂತವ್ರಿಗೆ ಹತ್ತತ್ರ 2800ರಿಂದ 3400 ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಬೃಹತ್ ಆದಂತ ಯೋಜನೆ. ಎಸ್ ಹೇಳ ಈ ಉದ್ಯೋಗ ಮೇಳದಲ್ಲಿ ಏನು ವಿಶೇಷತೆ ಅಂತಂದ್ರೆ, ನಾವು ಅಲ್ಲಿ ಬರ್ತಕ್ಕಂಥ ಎಲ್ಲ ಯುವಕರಿಗೆ, ಎಲ್ಲ ವಿದ್ಯಾವಂತ ಯುವಕ ಯುವತಿಯರಿಗೆ, ಶಿಕ್ಷಣ ಪಡ್ತಕ್ಕಂಥವ್ರಿಗೆ ಅಥವಾ ಯಾರು ಓದದೇ ಇರೋದವ್ರು ಕೂಡ 10ನೇ ಕ್ಲಾಸು ಓದಿಲ್ಲ, ನಾವು SSLC ಕೂಡ ಪಾಸ್ ಮಾಡ್ಲಿಲ್ಲ ಅಂತ ಯಾರು ನನಗೆ ಕೆಲಸ ಬೇಕು ಅಂತ ಬರ್ತಾರೆ, ಎಷ್ಟೇ ಜನ ಬರ್ಲಿ, ನಮ್ಮ ತಾಲೂಕಿನ ಅಥವಾ ಸುತ್ತಮುತ್ತ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಅಥವಾ ಎಲ್ಲಿಂದನಾದ್ರು ಬರ್ಲಿ, ಬಂದಂತಹ ಪ್ರತಿಯೊಬ್ಬರಿಗೂ ಅವತ್ತು ಉದ್ಯೋಗದ ಗ್ಯಾರಂಟಿ ಇದೆ. ಅಂದ್ರೆ ಯಾರೂ ಉದ್ಯೋಗ ಇಲ್ಲದೆ ವಾಪಸ್ ಹೋಗೋದಿಲ್ಲ. ಸೊ ಇದೊಂದು. ಎರಡನೇದು, ಎಲ್ಲ ಉದ್ಯೋಗ ಕೇಳ್ಕೊಂಡ್ ಬರ್ತಕ್ಕಂಥ ಎಲ್ಲ ಯುವಕರಿಗೆ ಅವರು ವಿದ್ಯಾಭ್ಯಾಸ ಏನ್ ಪಡೆದಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಕಂಪ್ನಿನಲ್ಲಿ ಪ್ಲೇಸ್ಮೆಂಟ್, ಅದ್ರ ಜೊತೆಗೆ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸ್ಯಾಲ್ರಿ. ಸೊ ಇದನ್ನ ಇಂಥ ದಿವಸ ನೀವು ಇಂಥ ಕಂಪ್ನಿನಲ್ಲಿ ಇಷ್ಟು ಸ್ಯಾಲ್ರಿಗೆ ನೀವು ಬಂದು ಜಾಯ್ನ್ ಆಗ್ಬೋದು ಅಂತ ಆ ಲೆಟರ್ನ ಅವತ್ತಿನ ದಿವಸ ಅಲ್ಲೇ ಕೊಡ್ತಕ್ಕಂಥ ವಿನೂತನವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಹಾ, ಹತ್ರ ನಮ್ಮ ಎಕ್ಸ್ಪೆಕ್ಟೇಷನ್ ಈಗ ಒಂದು 3,500-4,000 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಜನಕ್ಕೂ ಅಷ್ಟು ಜನ ಗ್ಯಾರಂಟಿ ಸೇರ್ತಾರೆ. ಅಷ್ಟು ಜನ ಬಂದಂತಹ ಎಲ್ರಿಗೂ ಅವತ್ತು ನಾವು ಖಂಡಿತ ಉದ್ಯೋಗನ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಅವತ್ತಿನ ದಿವಸ ಬೆಳಿಗ್ಗೆ 9 ಗಂಟೆಗೆ ಶುರು ಆಗ್ತದೆ. 9 ಗಂಟೆಗೆ ಬಂದಾಗ ಅಲ್ಲಿ ನೋಂದಣಿ ಕಾರ್ಯ ಇರ್ತದೆ. ರಿಸೆಪ್ಷನ್ ನಲ್ಲಿ ಒಂದು ರಿಸೆಪ್ಷನ್ ಕೌಂಟರ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಕೌಂಟರ್ ಮಾಡ್ತೀವಿ. ಆ ರಿಜಿಸ್ಟ್ರೇಷನ್ ಕೌಂಟರ್ ನಲ್ಲಿ ಬಂದಾಗ ನೋಂದಣಿ ಮಾಡ್ಕೊಂಡಾಗ ಅವ್ರು ಏನು ಓದಿರ್ತಾರೆ ಅಂತ ಪಕ್ಕದಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದ್ರ ಬೇಸ್ಡ್ ಮೇಲೆ ಯಾವ ಕಂಪ್ನಿಗೆ ಇವ್ರು ಇಂಟರ್ವ್ಯೂಗೆ ಹೋದ್ರೆ ಇವ್ರಿಗೆ ಉಪಯೋಗ ಆಗ್ತದೆ ಅಂತ. ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಅಲ್ಲಿ ನುಗ್ಗುಲು ಆಗ್ಬಾರ್ದು. ಇದು ಕಂಪ್ಲೀಟ್ ಆಗಿ ನೀಟಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದ್ರಿಂದ ಅವ್ರ ಎಜುಕೇಶನ್ ಬೇಸಿಸ್ ಮೇಲೆ ನಾವ್ ಇಂಥ ಕಂಪ್ನಿಗೆ ಹೋದ್ರೆ ನಿಮ್ಗೆ ಕರೆಕ್ಟ್ ಆಗಿರುವಂತ ಪ್ಲೇಸ್ಮೆಂಟ್ ಆಗ್ತದೆ ಅಂತ ನಾವು ಅಲ್ಲೇ ಹೇಳ್ಬಿಡ್ತೀವಿ. ಇಲ್ಲ, ಕಂಪ್ಲೀಟ್ ಆಗಿ ಇದು ಬರ್ತಕ್ಕಂಥ ಕಂಪನಿಗಳು ಕೂಡ ನಾವು ಯಾವುದೇ ಚಾರ್ಜ್ ಮಾಡ್ತಾ ಇಲ್ಲ. ಅಥವಾ ಇಲ್ಲಿ ಉದ್ಯೋಗ ಮೇಳದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ನಮ್ಮ ಯುವಕರು, ಅವ್ರಿಗೂ ಕೂಡ ಯಾವುದೇ ಫೀಸ್ ಇಲ್ಲ. ಕಂಪ್ಲೀಟ್ ಆಗಿ ಉಚಿತವಾಗಿ ನಾವು ನಮ್ಮ ಟ್ರಸ್ಟ್ ಇಂದಾನೇ ಇದನ್ನ ದುಡ್ಡಿನ ಏನೇನು ಇದಕ್ಕೆ ಖರ್ಚು ಬರ್ತಾ ಇದೆ ನಾವೇ ಅದನ್ನ ಭರಿಸ್ತಾ ಇದ್ದೀವಿ. ಟ್ರಸ್ಟ್ ವತಿ ಅಂತ ನನ್ನಿಂದಾನೆ, ಟ್ರಸ್ಟ್ ಇದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಇದನ್ನ ಹಾಕಕ್ ಹೋಗ್ಬಿಡಿ, ಟ್ರಸ್ಟ್ ಇನ್ಕ್ಲೂಡ್ ಮಾಡಿಲ್ಲ ಅನ್ನೋದೇನ್ ಬೇಡ. ಯಾರು ಉದ್ಯೋಗ ಬೇಕು ಅಂತ ಬರ್ತಾರೆ ಅವರೆಲ್ಲರೂ ಅವರು ಮುಖ್ಯವಾಗಿ ತರಬೇಕಾಗಿರ್ತಕ್ಕಂಥದ್ದು ಒಂದು ಆಧಾರ್ ಕಾರ್ಡು, ಎರಡನೇದು ಅವ್ರದ್ದು ರೆಸ್ಯೂಮ್ ಅಂತಂದ್ರೆ ಅವ್ರು ಏನೇನು ಓದ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ಐಡಿ, ಮತ್ತೆ ಅವ್ರದ್ದು ಮಿಕ್ಕಿದ ವಿಚಾರಗಳು ಏನೇನು ಬೇಕೋ ಅದನ್ನೆಲ್ಲ ರೆಸ್ಯೂಮ್ ನಲ್ಲಿ ನೊಂದಿಸಿ ಮಾಡ್ಕೊಂಡಿರ್ತಾರೆ. ಅದೊಂದು ರೆಸ್ಯೂಮ್ ಕಾಪಿ, ಮತ್ತೆ ಆಧಾರ್ ಕಾರ್ಡು, ಮತ್ತೆ ಅವ್ರದ್ದು ಮಾರ್ಕ್ಸ್ ಕಾರ್ಡ್ಸ್ ತಗೊಬಂದ್ರು ನಡೆಯುತ್ತೆ. ತಗೊಬರ್ದೇ ಇದ್ರು ಅವ್ರು ಜಾಯ್ನಿಂಗ್ ದಿವಸ ಯಾವತ್ತು ಹೋಗಿ ಕೆಲ್ಸಕ್ಕೆ ಸೇರ್ಕೋತಾರಲ್ಲ ಅವತ್ತಿನ ದಿವಸ ಆ ಕಂಪ್ನಿಗೆ ಸಬ್ಮಿಟ್ ಮಾಡೋದು ನಡೆಯುತ್ತೆ. ಆವತ್ತಿನ ದಿವಸ ಉದ್ಯೋಗ ಮೇಳದಲ್ಲಿ ತರಬೇಕಾಗಿರೋದು ಒಂದು ಆಧಾರ್ ಕಾರ್ಡು, ರೆಸ್ಯೂಮ್.